ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನ ಇಡಿ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಈ ಸಂದರ್ಭದಲ್ಲಿ ಒಂದು ಮಾಹಿತಿ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ 2 ಮೂಟೆ ಚಿನ್ನ ವೀರೇಂದ್ರ ಪಪ್ಪಿಯ ಬ್ಯಾಂಕ್ ಲಾಕರ್ನಲ್ಲಿ 2 ಮೂಟೆ ಚಿನ್ನ ಏನಾದ್ರೂ ಪತ್ತೆಯಾಗಿದ್ಯಾ? ಯಾಕಂತಂದ್ರೆ ಕೈ ಶಾಸಕ ಪಪ್ಪಿ ಚಿನ್ನದ ಖಜಾನೆ ನೋಡಿ ಇಡಿನೇ ಶಾಕ್ ಆಗಿದೆ. ಲಾಕರ್ನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ನಿನ್ನೆ ಚಳ್ಳಕೆರೆ ಪಟ್ಟಣದ ವಿವಿಧ ಬ್ಯಾಂಕ್ಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ವೀರೇಂದ್ರ ಪಪ್ಪಿಗೆ ಸೇರಿದ ಖಾತೆ ಹಾಗೆ ಲಾಕರ್ಗಳನ್ನು ತಲಾಷ್ಗೆ ಒಳಪಡಿಸಲಾಗಿದೆ. ವೀರೇಂದ್ರ ಪಪ್ಪಿಗೆ ಸೇರಿದ ಲಾಕರ್ನಲ್ಲಿ ಚಿನ್ನದ ಖಜಾನೆನೇ ಇತ್ತು ಅಂತಾನೂ ಹೇಳಲಾಗ್ತಾ ಇದೆ. ಕೈ ಶಾಸಕ ವೀರೇಂದ್ರ ಪಪ್ಪಿಗೆ ಸದ್ಯ ಈಗ ಗ್ರಿಲ್ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. 2 ಮೂಟೆ ಚಿನ್ನ ಸಿಕ್ಕಿದೆ ಅಂತಾನೂ ಹೇಳಲಾಗ್ತಾ ಇದೆ. ಇನ್ನಷ್ಟೇ ಖಚಿತತೆ ಅದಕ್ಕೆ ಸಂಬಂಧಪಟ್ಟಂಗೆ ಇಡಿಯಿಂದ ಬರಬೇಕಿದೆ, ಅದು ಬರುತ್ತೆ. ಸೊ ಹಾಗಂತ ಇದೇನು ಸಾಧ್ಯನಾ ಅಂತ ಪ್ರಶ್ನೆ ಮಾಡೋದಕ್ಕೇನು ವಿಚಾರ ಅಲ್ಲ ಇದು. ಯಾಕಂತಾದ್ರೆ ಹಿಂದೆ ಈ ನೋಟ್ ಬ್ಯಾನ್ ಆದಂಥ ಸಂದರ್ಭದಲ್ಲಿ ಇವ್ರ ಮನೆ ಬಾತ್ರೂಮ್ನಲ್ಲೇ ಕೆಜಿಗಟ್ಟಲೆ ಚಿನ್ನ, ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಲಾಕರ್ನಲ್ಲಿ ಕೆಜಿಗಟ್ಟಲೆ ಚಿನ್ನ ಇಟ್ಟಿರ್ಬೋದು. ಬಸವರಾಜ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಸವರಾಜ್, ಇಡಿ ಒಂದು ಕಡೆ ವಿಚಾರಣೆ ನಡೆಸ್ತಾ ಇದೆ, ಮತ್ತೊಂದು ಕಡೆ ಇವ್ರಿಗೆ ಸಂಬಂಧಪಟ್ಟ ಹಾಗಿನ ಪ್ರಾಪರ್ಟಿ ಕಾರ್ಗಳನ್ನ ಸೀಸ್ ಮಾಡೋದು ಜೊತೆಗೆ ಈ ರೀತಿಯಾದಂಥ ತಲಾಶ್ ಕೂಡ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ನಿನ್ನೆ ಏನೇನ್ ತಲಾಶ್ ಆಗಿದೆ, ಏನ್ ಲಭ್ಯ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆಯಾ ಬಸವರಾಜ್? ಏನ್ ಕತೆ? ಮಾಲ್ತೇಶ್, ಏನು ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಈಗಾಗಲೇ ಇಡಿ ಬಂಧನದಲ್ಲಿದ್ದಾರೆ. ತನಿಖೆಯನ್ನು ಕೂಡ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 3ನೇ ಬಾರಿಗೆ ನಿನ್ನೆ ಚಳ್ಳಕೆರೆಗೆ ಇಡಿ ಅಧಿಕಾರಿಗಳು ಬಂದಿದ್ರು. ಕೆಸಿ ವೀರೇಂದ್ರ ಪಪ್ಪಿ ಮತ್ತು ಅವರ ಸಂಬಂಧಿಕರು ಸೇರಿದಂತೆ ಅವರಿಗೆ ಸಂಬಂಧಪಟ್ಟಂತ 17 ಖಾತೆಗಳು, ವಿವಿಧ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಖಾತೆಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ರು ಮತ್ತು ವಿವಿಧ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಲಾಕರ್ಗಳನ್ನು ಕೂಡ ತೀವ್ರವಾಗಿದ್ದಂತಹ ಒಂದು ತಲಾಶನ ಮಾಡಿದ್ರು ಅಂತ ಹೇಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಕೆಲ ಲಾಕರ್ಗಳಲ್ಲಿ ಇದ್ದಂತ ಏನು ಚಿನ್ನಾಭರಣ ಇದೆ, ಸುಮಾರು 2 ಮೂಟೆಯಷ್ಟು ಚಿನ್ನಾಭರಣ ಇತ್ತು. ಆ ಒಂದು ಚಿನ್ನಾಭರಣವನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಒಂದು ಅಧಿಕಾರಿಗಳ ಮೂಲಗಳಿಂದ ಟಿವಿ9ಗೆ ಲಭ್ಯವಾಗಿದೆ. ಆದ್ರೆ ಈ ಬಗ್ಗೆ ಇಡಿ ಅಧಿಕಾರಿಗಳು ಈವರೆಗೂ ಯಾವುದೇ ಒಂದು ಪ್ರೆಸ್ ನೋಟನ್ನು ಕೊಟ್ಟಿಲ್ಲ, ಖಚಿತವಾಗಿ ತಿಳಿಸಿಲ್ಲ. ಹೀಗಾಗಿ ಈ ಬಗ್ಗೆ ಇಡಿ ಅಧಿಕಾರಿಗಳು ಪ್ರೆಸ್ ನೋಟ್ ಕೊಟ್ಟ ಬಳಿಕವೇ ಖಚಿತವಾಗಿ ಇಷ್ಟೇ ಪ್ರಮಾಣದ ಗೋಲ್ಡ್ ಸಿಕ್ತು, ಇಷ್ಟೇ ಪ್ರಮಾಣದ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಥ್ಯಾಂಕ್ ಯು ಬಸವರಾಜ್.